ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಆಶಾ ಅವ್ರ ತೋಟ. ಅಲ್ಲಿ ಒಂದು ಹಬ್ಬ ಇತ್ತು, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹಾಗೆ ಅಲ್ಲಿ ಒಂದು ಪ್ಲೇಸ್ ಇದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇದ್ದೀವಿ, ನೋಡ್ಕೊಂಬರೋಣ ಅಂತ ಹೇಳಿ. ಫಸ್ಟ್ ಟೈಮ್ ನಾವು ಮೂಡಿಗೆರೆ ಇಲ್ಲ ಚಿಕ್ಕಮಂಗ್ಳೂರು ಹೋದಾಗ ಎಲ್ಲೂ ಆಲ್ಮೋಸ್ಟ್ ಹೋಗೇ ಇಲ್ಲ, ಇಲ್ಲ ತೋಟ ಇಲ್ಲ ಅಲ್ಲಿ ಮನೆ ಇಲ್ಲ, ಧರ್ಮಸ್ಥಳ ಸುಬ್ರಹ್ಮಣ್ಯ ಇದಕ್ಕೆ ಹೋಗಿದ್ದೀವಿ. ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸಸ್ನೇ ನಾವು ನೋಡಿಲ್ಲ ಕರೆಕ್ಟಾಗಿ. ಹಾಗಾಗಿ ಇಲ್ಲೊಂದು ಕೊಟ್ಗೆಹಾರದ ಹತ್ರ ಒಂದು ಪ್ಲೇಸ್ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ ಫಸ್ಟ್ ಟೈಮ್ ಹೇಗಿರುತ್ತೆ ಏನು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಇದೇ ಫಸ್ಟ್ ಎಲ್ಲೋ ಅಂತ ಕರ್ಕೊಂಡು ಹೋಗ್ತಾ ಇರೋದು. ಅದು ಚಿಕ್ಕಮಂಗ್ಳೂರು ತೋಟಕ್ಕೆ ಅಂತ ಬಂದಾಗ ಎಲ್ಲಿ ಅಂತ ಯಾವ ಥರ ಪ್ಲೇಸ್ ಇದೆ ಅಂತ ಗೊತ್ತಿಲ್ಲ. ಹೇಗೆ ಅನ್ಸಿದೆ ಮಕ್ಕಳ? ನೋಡಿಲ್ಲ ಮಕ್ಕಳ, ನೋಡಿದ್ಮೇಲೆ ಹೆಂಗ ಅನ್ಸುತ್ತೆ ಅಂತ ಕೇಳ್ಬೇಕು ಮಕ್ಕಳ. ಹೊರಟ್ಮೇಲೆ ಖುಷಿ ಎಲ್ಲರಿಗೂ ಇದ್ದೇ ಇರುತ್ತೆ ಮಕ್ಕಳ. ಪಟ್ಗೆ ಅಂತ ಹೊಡಿತಾ ಇದ್ವಿ. ಅಲ್ಲಿ ಕಾಫಿ ನಿಲ್ಲಿಸ್ತಾ ಇದೀವಿ. ಇದು ಇಬ್ಬನಿ ಕೆಫೆ, ಜಸ್ಟ್ ಒಂದು ಕಾಫಿ ಬ್ರೇಕ್. ಕಾಫಿ ಕುಟ್ಕೊಂಡು ಮತ್ತೆ ಶುರು ಮಾಡೋಣ. ಏನು ಅದೆಲ್ಲ ತಿನ್ಬಾರ್ದು, ಹಲೋ ಏನು ಕೇಳಬಾರ್ದು ಆಯ್ತಾ? ವಾಂತಿ ಆಗುತ್ತೆ ಆಮೇಲೆ. ತಾತ ಇಲ್ಲ ಇಲ್ವಾ? ಇಲ್ಲಿದೆ, ಆಮೇಲೆ ತಿನ್ನುವಂತ ಆಯ್ತಾ? ಒಂದು ಕಾಫಿ ಬ್ರೇಕ್ ಹಾಕ್ಕೊಂಡು ಅಲ್ಲಿಂದ ಮತ್ತೆ ಮುಂದೆ ಹೊರಟ್ವಿ. ಅಲ್ಲಿಂದನೇ ನಮಗೆ ಆ್ಯಕ್ಚುಲಿ ಮೂಡಿಗೆರೆ ಅವ್ರದ್ದು ಜನ್ನಾಪುರ ಹತ್ರ ತೋಟ. ಅಲ್ಲಿಂದ ತುಂಬ ಏನು ದೂರ ಇಲ್ಲ, ಒಂದು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆಗ್ಬೋದು, ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್. ಮತ್ತು ರೀಚ್ ಆದ್ವಿ ನಾವಲ್ಲಿ. ಅಲ್ಲಿ ನಾವು ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಪರ್ಮಿಷನ್ ಇರಬೇಕು. ಹಾಗಾಗಿ ಅಲ್ಲಿ ಪರ್ಮಿಷನ್ ತೊಗೊಂಡು ನಾವು ಹೋಗಬೇಕಾಗಿರೋದ್ರಿಂದ ನಾವು ವೆಯ್ಟ್ ಮಾಡ್ತಿದ್ವಿ, ಯಾಕೆಂದರೆ ಗೇಟಿಗೆ ಲಾಕ್ ಹಾಕಿಬಿಟ್ಟಿದ್ರು. ನೋಡಿ ಇದೇ ಎಂಟ್ರೆನ್ಸು, ನಾವು ಮೇಲ್ಗಡೆ ಹೋಗಬೇಕು. ಅಲ್ಲಿದೆ ನೋಡಿ ಗೆಸ್ಟ್ ಹೌಸು, ಅದೇನೇ. ಅಲ್ಲಿಂದ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಮಳೆ ಸೀಸನ್ನು, ಸ್ವಲ್ಪ ಮಳೆ ಬರ್ತಾ ಇದೆ, ತುಂತುರು ಮಳೆ ಇರೋದ್ರಿಂದ ಈ ಸೀಸನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳಿ ಕರ್ಕೊಂಬಂದಿದ್ದಾರೆ. ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಮುಂಚೆನೇ ಹೇಳಿದ್ರಿಂದ ಬೇಗನೆ ನಮಗೆ ಅಲ್ಲಿ ಗೇಟ್ ಎಲ್ಲ ಓಪನ್ ಮಾಡಿದರು. ನೋಡಿ ಇದು ಮಲೆಯ ಮಾರುತ ಅಂತ ಹೇಳಿ. ಆಲ್ಮೋಸ್ಟ್ ಇಲ್ಲಿ ಇದು ಅರಣ್ಯ ವಿಶ್ರಾಂತಿ ಗೃಹ, ಗೆಸ್ಟ್ ಹೌಸು. ಇಲ್ಲಿ ಬಂದು ಸ್ಟೇ ಆಗ್ತಾರೆ ಯಾರಾದರೂ ಬಂದು ಸ್ಟೇ ಆಗೋರಿದ್ದರೆ. ಅಂದರೆ ನಿಮಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು, ಅವರು ಮಾತ್ರ ಬಂದು ಸ್ಟೇ ಆಗ್ಬೋದು. ಇಲ್ಲ ನಿಮಗೆ ಪರ್ಮಿಷನ್ ಇದ್ದರೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗ್ಬೋದು, ಇಲ್ಲ ಜಸ್ಟು ನೀವು ನೋಡಿಕೊಂಡು ಕೂಡ ವಾಪಸ್ ಹೋಗ್ಬೋದು. ಮತ್ತು ಇದು ತುಂಬ ಒಳ್ಳೆ ಹೇಗಿತ್ತು ಅಂದರೆ ಹತ್ತಿರ ಬೆಟ್ಟ ಥರ ತುಂಬ ಚೆನ್ನಾಗಿತ್ತು ಒಂಥರ. ನೋಡಿ ಅಲ್ಲಿಗೆ ನಾವು ಹೋಗಬೇಕಾಗಿರೋದು ಆ ಪಾಯಿಂಟಿಗೆ. ಮತ್ತು ಅಲ್ಲಿನ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಹೋಗಿ ಮಿಸ್ ಮಾಡ್ಕೋತಾ ಇದ್ವಿ ಅಂತ ಅನ್ನಿಸ್ತು ನಾವು ಹೋಗಿಲ್ಲ ಅಂದಿದ್ರೆ. ಬಟ್ ನಾವು ಯಾವ ಥರ ಪ್ಲೇಸೋ ಏನೋ ಅಂತ ಅಂದ್ಕೊಂಡಿದ್ವಿ, ಬಟ್ ರಿಯಲಿ ತುಂಬ ಚೆನ್ನಾಗಿತ್ತು. ಯಾರು ಹೋಗೋದಕ್ಕೆ ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೋಗಿ ಒಂದ್ಸತಿ ನೋಡಿ. ತುಂಬ ಹೊತ್ತೇನಿಲ್ಲ, ನಿಮ್ಗೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದರೂ ಸಾಕು, ತುಂಬ ವರ್ತ್ ಅನಿಸುತ್ತೆ. ನೋಡಿ ಇದು ನಾವು ಅಲ್ಲಿಂದ ವ್ಯೂ ಪಾಯಿಂಟ್ನ ತೆಗ್ದಿರೋದು. ವ್ಯೂ ಪಾಯಿಂಟ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಇಲ್ಲಿಗಿಂತ ಮತ್ತೆ ನಾವು ಗೆಸ್ಟ್ ಹೌಸ್ ಮೇಲ್ಗಡೆ ಹೋದಾಗ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಲ್ಲಿ ಕಡೆ ಹೋಗಿ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಎಂಜಾಯ್ ಮಾಡಿದರು ಕೂಡ ಮಕ್ಕಳು ಕೂಡ ಅಲ್ಲಿ. ಬಟ್ ಅಲ್ಲಿ ಸ್ವಲ್ಪ ಸೇಫ್ಟಿ ಮೆಷರ್ಸ್ ತುಂಬ ಕಡಿಮೆ ಇದೆ. ನೋಡಿ ಅಲ್ಲಿ ಏನೂ ಕೂಡ ಹಾಕಿಲ್ಲ, ಬ್ಯಾರಿಕೇಡ್ ಇರ್ಬೋದು, ಇಲ್ಲ ಸುತ್ತ ಕಾಂಪೌಂಡ್ಸ್ ಥರ ಇರ್ಬೋದು, ಅದು ಏನೂ ಹಾಕಿಲ್ಲ. ಬಟ್ ಮಕ್ಕಳನ್ನ ಕರ್ಕೊಂಡು ಹೋದಾಗ ಸ್ವಲ್ಪ ಹುಷಾರಾಗಿರಿ, ಯಾಕೆಂದರೆ ತುಂಬ ಮಕ್ಕಳುಗಳು ಅಲ್ಲಿ ಇಲ್ಲಿ ಓಡಾಡಿದಾಗ ತುಂಬ ಡೇಂಜರಸ್ ಪ್ಲೇಸ್ ಕೂಡ. ಇವಾಗ ಗೆಸ್ಟ್ ಹೌಸ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಎಂಟ್ರೆನ್ಸ್ ಒಳಗಡೆ ತುಂಬ ಕತ್ಲೆ ಇತ್ತು, ಲೈಟ್ ಕರೆಂಟ್ ಕೂಡ ಇರಲಿಲ್ಲ ಮಳೆ ಬಂದಿದ್ದರಿಂದ. ಹಾಗಾಗಿ ನಾವು ಟಾರ್ಚ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ವ್ಯೂ ಪಾಯಿಂಟ್ ನೋಡೋದಕ್ಕೆ ಅಂತಲೇ ಮಾಡಿರೋದು ಅನ್ಸುತ್ತಲ್ಲ. ಇದು ಡೈನಿಂಗ್ ಟೇಬಲು ಅಲ್ಲ, ಇದು ಗೆಸ್ಟ್ ಹೌಸ್ ಅಲ್ಲ, ಗೆಸ್ಟ್ ಹೌಸು ಅಂದರೆ ವ್ಯೂ ಪಾಯಿಂಟ್ ನೋಡೋಕ್ಕೆ ವಿತ್ ಗೆಸ್ಟ್ ಹೌಸ್. ಮೇಲೆ ಹೋಗ್ತಾ ಇದ್ದೀವಿ ವ್ಯೂ ಪಾಯಿಂಟ್.
ಆಟ ಆಡಕ್ಕೆ ಅಲ್ಲಿಂದ ಒಂದು ಫೋಟೋ ತೆಗಿಬೋದಿತ್ತು ಅಲ್ಲಿಂದಲ್ಲ ಕೆಳಗಿಂದ ಯಾರು ಹೋಗ್ರಿದ್ರು ಯಾರು ಇಲ್ಲ ಅಲ್ಲಿಂದ ಬರ್ತಾ ಅಲ್ಲಿ ಕೊಡ್ಗೆಹಾರದಲ್ಲಿ ನೀರು ದೋಸೆ ತುಂಬ ಫೇಮಸ್ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಮಾಡಿದರು. ನೀರು ದೋಸೆ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ, ಅಲ್ಲಿ ಒಂಥರ ಹುಳಿ ಬಂದಂಗಿತ್ತು. ಬಟ್ ಬೇರೆ ಕಡೆ ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ನಾವು ತಿಂದಿದ್ರಲ್ಲಿ ಚೆನ್ನಾಗಿರಲಿಲ್ಲ. ಅಲ್ಲಿ ಒಂದೇ ಒಂದು ಓಕೆ ಅನಿಸಿದ್ದು, ಬಜ್ಜಿ ಒಂದು ಚೆನ್ನಾಗಿತ್ತು. ಏಕೆಂದರೆ ಮಳೆ ಅಷ್ಟು ಬರ್ತಿದ್ದರಿಂದ ಬಜ್ಜಿ ಮಾತ್ರ ಸೂಪರಾಗಿತ್ತು. ಮತ್ತು ಈ ಸ್ಟಾರ್ ಫ್ರೂಟ್ ಕೂಡ, ಅದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಸ್ಟಾರ್ ಫ್ರೂಟು ಇದು ಚೆನ್ನಾಗಿ ಬಟ್ ಖಾರ ಕೊಟ್ಟಿದ್ರು, ಅದು ಮಕ್ಳಿಗೆ ಸ್ವಲ್ಪ ಖಾರ ಆಯಿತು. ಬಟ್ ನಮಗೆಲ್ಲ ತುಂಬ ಇಷ್ಟ ಆಯಿತು. ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಒಬ್ಬರು ರಿಲೇಷನ್ ಮನೆಗೆ ಹಬ್ಬಕ್ಕೆ ಅಂತ ಹೇಳಿ ಊಟಕ್ಕೆ ಹೋಗ್ತಾ ಇದ್ವಿ. ಅದಂತೂ ಸಿಕ್ಕಾಪಟ್ಟೆ ಒಳಗಡೆ ಕಾಡು, ಮತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಂಥರ ಮಳೆ ಬೇರೆ, ಕಾಡು. ನಾವು ಮತ್ತೆ ಅಲ್ಲಿಗೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 8:30 8:45 ಆಗಿತ್ತು ನೋಡಿ. ಬರೀ ತೋಟದೊಳಗಡೆ ಈ ಥರ ಹೋಗೋದು ಗಾಡಿಯಲ್ಲಿ ಚೆನ್ನಾಗಿರುತ್ತೆ. ಒಂಥರ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಒಂದೊಂದು ಸತಿ. ಅವ್ರ ಮನೆ ಹೆಂಗೆ ಇರೋದ ಜಲ್ಲಾಪುರ ಎಲ್ಲಿ ಬಂದ್ವಿ ಅಂತ ಬಂದ್ವಿ ಮನೆ ಎಲ್ಲೈತ್ ಮನೆ ಅದನ್ನು ಫೈನಲ್ಲಿ ಮನೆ ಬಂತು. ಅದು ನಾವು ಹೋಗಿದ್ದು ಮಂಡ್ಯ ಆಗಿದ್ದರಿಂದ ಅಲ್ಲಿ ನಾನ್ ವೆಜ್ ನಾವು ತಿನ್ನೋ ಆಗಿರಲಿಲ್ಲ. ಹಾಗಾಗಿ ನಮಗೆ ವೆಜ್ ಮಾಡಿದರು, ಮಶ್ರೂಮ್ ಮಾಡಿದರು. ಸ್ವಲ್ಪ ಈ ಕೆಸ ಅಂತ ಹೇಳ್ತಾರೆ, ಅದು ಬಜ್ಜಿ ಮತ್ತು ಎಲ್ಲ ಮಾಡಿದರು. ಅದೆಲ್ಲ ತಿಂದ್ಕೊಂಡು ಅಲ್ಲಿಂದ ಮತ್ತೆ ಹೋಗೋಷ್ಟೊತ್ತಿಗೆ ನೈಟ್ ಆಗೋಯಿತು. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ನಾವು ಬ್ಯಾಂಗ್ಳೂರಿಗೆ ಹೋಗಬೇಕು. ಅಲ್ಲಿಂದ ಹೊರಟ್ವಿ ಊರಿಗೆ ಅಂತ ಹೇಳಿ. ಆಲ್ಮೋಸ್ಟ್ ಈ ಸತಿ ಮಕ್ಕಳು ಹಾಲಿಡೇಸ್ಗಂತೂ ಬರೀ ಇದೇ ಥರ ಓಡಾಡೋದಾಗಿದೆ. ಎಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ.